ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗುಣ ಕನ್ನಡ ವ್ಲಾಗ್ಸ್. ನಾನು ನಿಮ್ಮನ್ನು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ಚೆನ್ನಾಗಿ ಹಾಕ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಕೇಳ್ತಾಯಿದ್ರು ಎಲ್ಲಿ ಕಳ್ದೋಗಿದ್ದೀರಾನು, ಆಲ್ರೆಡಿ ಒಂದು ವಾರದ ಮೇಲೆ ಆಯಿತು ವೀಡಿಯೋಸ್ಗಳನ್ನ ಹಾಕಿಲ್ಲ, ಮಿನಿ ವ್ಲಾಗ್ಸ್ ಹಾಕಿಲ್ಲ ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪ್ರೀತಿಗೆ. ಅಂದರೆ ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಆ್ಯಂಡ್ ಇವಾಗಲೂ ವಾಯ್ಸ್ ನೀವು ಕೇಳ್ತಾ ಇದ್ದೀರಾ, ನನ್ನ ಕೈಲಿ ವಾಯ್ಸ್ ಓವರ್ ಕೊಡೋಕ್ಕೂ ಕೂಡ ಬಿಗ್ಗಿಯಾಗಿ ಆಗ್ತಾಯಿಲ್ಲ. ಆ್ಯಂಡ್ ನನ್ನ ವಾಯ್ಸಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ. ಆ್ಯಂಡ್ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿರೋದ್ರಿಂದ ಹಾಕಿರಲಿಲ್ಲ. ಆ್ಯಂಡ್ ಊರಿಗೆ ಹೋಗಿದ್ವಲ್ಲ, ಅಲ್ಲಿಂದ ಬಂದು ಹಿಂದೆನೇ ಅಪ್ಪಗೂ ಹುಷಾರಿಲ್ದಂಗೆ ಆಯಿತು, ನನಗೂ ಹುಷಾರಿಲ್ದಂಗೆ ಆಯಿತು. ಇದಕ್ಕಿಂತ ಮುಂಚೆ ಸ್ವಲ್ಪ ಆರೋಗ್ಯದ ಸಮಸ್ಯೆದಲ್ಲಿದ್ದೆ. ಅದ್ರ ಜೊತೆಗೆ ಇದು ಸೇರ್ಕೊಂಡು ಎರಡು ನನ್ನ ರೂಬ್ತಾ ಇದೆ ಅಂತಲೇ ಹೇಳ್ಬೋದು, ಈ ವೆದರ್ಗೂ ಅದಕ್ಕೂ. ಆ್ಯಂಡ್ ಯಾವುದೇ ರೀತಿಯಾದಂಥ ವ್ಲಾಗ್ಸ್ಗಳನ್ನ ನಾನು ಮಾಡ್ಕೊಂಡಿಲ್ಲ, ಯಾಕಂದರೆ ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಾಯಿಲ್ಲ, ನಿಮ್ಮ ಜೊತೆ ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ಹಾಗಾಗಿ ಎಲ್ಲನೂ ಡಿಲೀಟ್ ಮಾಡ್ಕೊತಾ ಇದ್ದೆ. ಆದರೆ ಮೊನ್ನೆಯಿಂದ ನನಗೆ ಯಾಕೋ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ಅಯ್ಯೋ ನಂಗೆ ವ್ಲಾಗ್ ಹಾಕೋಕ್ಕಾಗ್ತಾಯಿಲ್ಲ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ಹಾಗಾಗಿ ಮೊನ್ನೆ 2 ದಿವಸ ವ್ಲಾಗ್ನ ನಾನು ರೆಕಾರ್ಡ್ ಮಾಡಿಕೊಂಡು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಏನೋ ಒಂಥರ ದೊಡ್ಡ ಖುಷಿ. ನಾನು ಯಾರ ಹತ್ರನೂ ಅಷ್ಟು ಜಾಸ್ತಿ ಮಾತಾಡಲ್ಲ. ಹೇಳಬೇಕಂದ್ರೆ ನಾನು ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ಜೊತೆನೇ ಅಷ್ಟು ನಾನು ಮಾತಾಡ್ತೀನಿ. ಆ್ಯಂಡ್ ನಂಗೆ ಅದೇನೋ ಒಂಥರ ಖುಷಿ, ನೀವೆಲ್ಲ ನನ್ನ ಜೊತೆ ಇದ್ದೀರಾ, ನನ್ನ ಮಾತುಗಳನ್ನ ಕೇಳಿಸ್ಕೊತೀರಾ ಅನ್ನೋದೊಂದು ದೊಡ್ಡ ಖುಷಿ ನನಗೆ. ಅದಕ್ಕೋಸ್ಕರ ಇನ್ನು ನನ್ನ ಆರೋಗ್ಯದ ಸಮಸ್ಯೆ ಜೊತೆಗೆ ಅಪ್ಪನ ಅಂಗನವಾಡಿಗೆ ಬೇರೆ ಕಳಿಸ್ಬೇಕಾದ್ರೆ ನನ್ನ ಹತ್ರ ಇಟ್ಕೊಂಡ್ಬಿಟ್ರೆ ಅವನಿಗೆ ಎಲ್ಲಿ ಬಂದ್ಬಿಡುತ್ತೆ ಅನ್ನೋದೊಂದು. ಹಾಗಾಗಿ ಇವತ್ತು ಅವನ್ನ ಅಂಗನವಾಡಿಗೆ ಕಳಿಸ್ತಾ ಇದ್ದೀನಿ. ನಿಜವಾಗ್ಲೂ ಒಬ್ಬ ಮನುಷ್ಯಂಗೆ ಆರೋಗ್ಯ ಎಷ್ಟು ಮುಖ್ಯ ಅಂತ ಅವನಿಗೆ ಹೊಡ್ತ ಬಿದ್ದಾಗಲೇ ಗೊತ್ತಾಗೋದು. ಯಾಕಂದರೆ ಇಷ್ಟು ದಿವಸ ನಾನು ತುಂಬಾ ಕೇರ್ಲೆಸ್ನೆಸ್ ತೋರಿಸ್ತಾ ಇದ್ದೆ. ಯಾಕಂದರೆ ಮೇಕ್ ಓವರ್ ಆಗಿರೋದ್ರಿಂದ ಎಲ್ಲಂದ್ರಲ್ಲಿ ಹೋಗ್ತಾ ಇದ್ದೆ, ಬೆಳಗ್ಗೆ ನೈಟು ಈ ಥರದ್ದೆಲ್ಲ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಊಟ ಮಾಡ್ತಾ ಇರಲಿಲ್ಲ, ನೀರು ಕುಡಿತಾ ಇರಲಿಲ್ಲ. ಆ್ಯಂಡ್ ಯಾವಾಗಂದ್ರೆ ಅವಾಗ ಎದ್ದೋಗೋದು, ಪ್ರಾಪರಾಗಿ ಒಂದು ರುಟೀನ್ ಅಂತ ಇರಲಿಲ್ಲ. ಆ್ಯಂಡ್ ನನಗೇನಾದರೂ ಕೆಲವು ಸತಿ ನಾಷ್ಟಗಳು ಮಾಡ್ತಾ ಇರಲಿಲ್ಲ, ಊಟಗಳು ಮಾಡ್ತಾ ಇರಲಿಲ್ಲ. ನಾನು ವರ್ಕ್ ಮಾಡೋ ಪ್ಲೇಸಲ್ಲಿ ನನಗೇನಾದರೂ ಅಂದಾಗ, ಇಲ್ಲ ಯಾರಾದರೂ ನನ್ನ ವರ್ಕ್ ಚೆನ್ನಾಗಿದ್ರೂ ಏನಾದರೂ ಮಾತಾಡಿದಾಗ ನಂಗೆ ತುಂಬಾ ಅಳು ಬಂದಂಗೆ ಆಗ್ಬಿಟ್ಟು ನಾನು ಅಲ್ಲಿ ಊಟನೇ ಮಾಡ್ತಾ ಇರಲಿಲ್ಲ. ಏನೂ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಬಂದುಬಿಡ್ತಾಯಿದ್ದೆ. ಮನೆ ಗಂಟ ಹಂಗೆ ಹಸ್ಕೊಂಡೇ ವಾಪಸ್ ಬಂದುಬಿಡ್ತಾಯಿದ್ದೆ. ಹಾಗಾಗಿ ಆ ಎಲ್ಲ ಇದು ಒಂದೇ ಸತಿ ಇವಾಗ ಎತ್ತಾಗ್ತಾಯಿದೆ ನನ್ನ ಅಂತಲೇ ಹೇಳ್ಬೋದು. ಹೇಳ್ಬೇಕು ಅಂತ ಅಂದರೆ ಅದೇ ಹೇಳ್ತಾ ಇದ್ದಾರಲ್ಲ ದೇವರು, ಯಾಕೋ ನೀನು ಜಾಸ್ತಿ ಕೆಲಸ ಅಂತ ಆರೋಗ್ಯದ ಕಡೆ ನೀನು ಗಮನ ಕೊಡ್ತಾ ಇಲ್ಲ, ನೀನು ಬಾ ಹಿಂದಕ್ಕೆ ಹಾಕ್ತೀನಿ ಬಾ ನೀನು ಅಂತ ಹೇಳ್ಬಿಟ್ಟು ಸರಿಯಾಗಿ ಬಿಗಿ ಬಂದಷ್ಟು ಹಾಕಿ ಹಿಂದಕ್ಕೆ ಹಾಕಿದ್ದಾನೆ ನನಗೆ. ನೀನು ಆರೋಗ್ಯ ನೋಡ್ಕೊ ಮೊದಲು ಅಂತ ಹೇಳ್ಬಿಟ್ಟು ನನಗೆ ಬೆರಳೆತ್ತಿ ತೋರಿಸ್ತಾ ಇದ್ದಾನೆ ಇವಾಗ. ಹಾಗಾಗಿ ಇವಾಗ ನಾನು ಆರೋಗ್ಯ ನೋಡ್ಕೊಳ್ಳೋದ್ರ ಮೇಲೆ ನಾನು ಮಾಡಬೇಕು. ಸುಮ್ಮನೆ ಅಲ್ಲ ಅಂತ ಹೇಳ್ತಾರಲ್ಲ ದೇವರು, ಏನಾದರೂ ಒಂದಿದ್ರೆ ಅಲ್ಲಿ ಖಂಡಿತವಾಗ್ಲೂ ಇನ್ನೊಂದು ಏನಾದರೂ ಇಟ್ಟಿರ್ತಾನೆ. ಸೊ ಒಬ್ಬ ಮನುಷ್ಯ ದುಡಿಬೇಕು, ಅಯ್ಯೋ ಈ ಎಲ್ಲರ ಮುಂದೆ ನಾವು ಚೆನ್ನಾಗಾಗಬೇಕು, ನಾನೇನೋ ಒಂದು ಸಾಧಿಸ್ಬೇಕು, ಇಲ್ಲ ಏನೋ ಒಂದು ಮನೆಗೆ ಮಾಡ್ಕೊಬೇಕು, ನಾವು ಚೆನ್ನಾಗಿರಬೇಕು, ನಮ್ಮನ್ನು ಆಡ್ಕೊಳ್ಳೋರ ಮುಂದೆ ನಾವು ಚೆನ್ನಾಗಿರಬೇಕು ಅಂತೇಳಿ ದುಡಿಯೋಕ್ಕೆ ಹೋಗಿ ನಮ್ಮ ಆರೋಗ್ಯದ ಕಡೆ ನಾವು ಗಮನನೇ ಕೊಟ್ಟಿರಲ್ಲ. ಕೊನೆಯದಾಗಿ ಎಲ್ಲೋ ದೇವರು ನೀನು ಜಾಸ್ತಿ ಓಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಆರೋಗ್ಯ ಅನ್ನೋದೊಂದು ಏನಿರುತ್ತೆ ಮನುಷ್ಯನಿಗೆ, ಅದೊಂಥರ ಇದ್ರ ಥರ ಇರುತ್ತೆ, ನರಿ ಒಂಥರ ಗುಳ್ಳೆ ಥರ ಇರುತ್ತೆ, ಅದನ್ನು ಪಟ್ ಅಂತ ತೆಗ್ಬಿಡ್ತಾನೆ. ಆವಾಗ ನಮಗೆ ಗೊತ್ತಾಗುತ್ತೆ, ಓ ನಾನು ಜಾಸ್ತಿ ಓಡ್ತಾ ಇದ್ದೀನಿ, ಅದಕ್ಕೆ ದೇವ್ರು ನನಗೆ ಬ್ರೇಕ್ ಆಗ್ತಾಯಿದ್ದಾನೆ, ಆರೋಗ್ಯ ವಿಷಯದಲ್ಲಿ ಬ್ರೇಕ್ ಆಗ್ತಾಯಿದ್ದಾನೆ ಅಂತೇಳಿ ನಾವು ಹಿಂದಕ್ಕೆ ವಾಪಸ್ ಬಂದು ನಮ್ಮ ಆರೋಗ್ಯದ ಜೊತೆಗೆ ಎಷ್ಟು ಬೇಕೋ ಅಷ್ಟು ಕೆಲಸಗಳನ್ನ ಮಾಡ್ಕೊತ ಅರ್ನಿಂಗ್ಸ್ನ ಮಾಡ್ತಾ ನಾವು ಒಂದು ಮನುಷ್ಯನ ಜೀವನನ ಅನುಭವಿಸ್ಬೇಕು ಅಂತ ನಮ್ಗೆ ಆವಾಗ ಅರ್ಥ ಆಗುತ್ತೆ. ಅದಕ್ಕೆ ಹೇಳೋದು ದೊಡ್ಡವರು, ಆರೋಗ್ಯವೇ ಭಾಗ್ಯ, ದುಡ್ಡಲ್ಲ, ದುಡ್ಡಿಂದ ಹೋಗ್ಬಿಡಿ ಅಂತ ಹೇಳೋದು. ಹೊಲದಿಂದ ಇವಾಗ ಬಂದ್ವಿ, ಅಲ್ಲೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಓಡಾಡಿಕೊಂಡು, ಅದರಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ಬೇರೆ ಕೆಲಸಗಳಲ್ಲಿ ನಡೀತಾ ಇದೆ. ಹಾಗಾಗಿ ಅಲ್ಲೆಲ್ಲ ವೀಡಿಯೋಸ್ ಏನು ನಾನು ಮಾಡಲಿಲ್ಲ. ಸುಮ್ಮನೆ ಯಾಕೆ ದೃಷ್ಟಿ ಆಗೋ ಚಾನ್ಸಸ್ ಜಾಸ್ತಿ. ನಾನು ಇಲ್ಲಿ ಮನೇಲಿ ನಾವು ಹಸುಗಳ್ನ ಕಟ್ಟಾಕ್ದಾಗೆ ತುಂಬ ಜನ ಇದನ್ನು ಮಾಡಿ ಅದ್ರ ಮೇಲೆ ಸ್ವಲ್ಪ ನೆಗೆಟಿವ್ ಆಗೆಲ್ಲ ಮಾತಾಡಿದರು. ಹಾಗಾಗಿ ಇವಾಗ ತೋಟದಲ್ಲಿರೋದ್ರಿಂದ ಹಸುಗಳ್ನೆಲ್ಲ ಕಟ್ಟಾಕ್ಬಿಟ್ಟಿದ್ರು, ನಾನು ಮೇಯಕ್ಕಂದೇ ಕಟ್ಟಾಕ್ಬಿಟ್ಟಿದ್ರು. ಹಾಗಾಗಿ ಅದನ್ನು ಏನು ತೋರಿಸೋದಕ್ಕಾಗಿಲ್ಲ. ಆ್ಯಂಡ್ ಇನ್ನೂ ಅಲ್ಲಿ ಕೆಲಸಗಳು ನಡೀತಾಯಿದ್ದು, ಹಾಗಾಗಿ ಅದನ್ನು ಏನು ತೋರಿಸೋದಕ್ಕಾಗಿಲ್ಲ. ಹಾಗಾಗಿ ಹಾಗೆ ಮನೆಗೆ ಬಂದ್ವಿ. ಆ ಫೋನ್ನ ಸರಿ ಮಾಡಿಸ್ಕೊಂಡು ಬಂದೆ. 2 ಫೋನ್ ನಾನು ಯೂಸ್ ಮಾಡ್ತಿರೋದು. ಈ ಫೋನ್ ಬಂದು ನಾನು ಮೇಯ್ನಾಗಿ ಮೇಕಪ್ಗೆ ಅಂತ ಹೇಳ್ಬಿಟ್ಟು, ಅಂದರೆ ಕಾಂಟ್ಯಾಕ್ಟ್ಸ್ಗಳು ಜಾಸ್ತಿ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಕಾಂಟ್ಯಾಕ್ಟ್ಸ್ಗಳನ್ನ ಸೇವ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ನನ್ನ ವರ್ಕ್ ಪರ್ಪಸ್ಗೋಸ್ಕರ ಇದನ್ನು ಫೋನ್ನ ಯೂಸ್ ಮಾಡ್ತಿರೋದು. ಅಪ್ಪು ಟೆಂಪರ್ ಗ್ಲಾಸ್ ಹಾಕ್ಸಿರ್ಲಿಲ್ಲ,
ಹೊಡೆದಾಕ್ಬಿಟ್ಟು ಫುಲ್ ಎಲ್ಲ ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು. ನಾನು ತೋರಿಸಿದ್ನೆಲ್ಲ ವರ್ಕೇ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೋದೆ, ಸರಿ ಮಾಡಿಕೊಟ್ಟಿದ್ದೆ. ಈ ಥರ ಹಾಕಿದ್ದಾರೆ 2 ದಿವಸ. ಇವತ್ತೊಂದು ದಿವಸ ಫುಲ್ ಕಂಪ್ಲೀಟಾಗಿ ಹೀಗೆ ಬಿಡಿ, ನಾಳೆ ಇದನ್ನು ಓಪನ್ ಮಾಡಿಬಿಟ್ಟು ಬನ್ನಿ ಟೆಂಪರ್ ಗ್ಲಾಸ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಹಾಗೆ ಇಡಬೇಕು ಇದನ್ನು. ಅವ್ನ ಕೈಲಿ ಸಿಕ್ತು ಅಂದರೆ ಅದು ಗೋವಿಂದನೇ. ಇವಾಗ ಮಳೆ ಕೂಡ ಬರೋಂಗಾಗಿದೆ, ಮೇಲ್ಗಡೆ ಹೋಗಿ ಬಟ್ಟೆ ಎಲ್ಲ ತೊಗೊಂಡು ಬರಬೇಕು. ಮೊನ್ನೆಯಿಂದ ಫುಲ್ 2-3 ಸತಿ ಫುಲ್ಲು ಬಟ್ಟೆಗಳನ್ನ ಎಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿರೋದು. ಹಬ್ಬಕ್ಕೆ ಅಂತ ಊರಿಗೆ ಹೋಗ್ಬಿಟ್ಟಿದ್ವಲ್ಲ, ಏನು ಕೆಲಸನೂ ಆಗಿಲ್ಲ. ಫುಲ್ಲು ಮೂಲೆಯಲ್ಲೂ ಧೂಳೆ ಇತ್ತು. ಹಾಗಾಗಿ ಬೆಳಗ್ಗೆಯಿಂದ ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಹಳ್ಳಿ ಮನೆ ಆಗಿರೋದನ್ನ ಗೊತ್ತಿರುತ್ತೆ, ಅವಾಗ ಫುಲ್ಲು ಅಲ್ಲೊಂದು ಇಲ್ಲೊಂದು ಮೂಲೆಗಳಲ್ಲೆಲ್ಲ ಮಣ್ಣು ಕೆರೆಯೋದು, ಹುಳಗಳೆಲ್ಲ ಇರುತ್ತಲ್ಲ ಅದೆಲ್ಲ ಕೆರಿತಾನೆ ಇರುತ್ತೆ. ಹಾಗಾಗಿ ಡೈಲಿ ಕಸ ಗುಡಿಸಿದ್ರೆ ಎಷ್ಟು ಧೂಳು ಬರುತ್ತೆ ಅಷ್ಟು ಸಖತ್ ಧೂಳು ಬರುತ್ತೆ ರೋಡ್ ಸೈಡ್ ಮನೆ ಇರೋದ್ರಿಂದ. ಇವತ್ತು ಕೂಡ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಅಪ್ಪು ಬಂದಮೇಲೆ ಈ ಆಟ ಸಾಮಾನು ನೋಡಿ, ಇಲ್ಲೊಂಚೂರು ಆಟ ಸಾಮಾನು, ಅಲ್ಲ ಆಟ ಸಾಮಾನು ಅಂತ ಬಿದ್ದಿದೆ. ಬಟ್ಟೆ ಎಲ್ಲ ಇವಾಗ ಹೋಗಿ ಎತ್ಕೊಂಡು ಬಂದ್ಬಿಟ್ಟು ಮಡ್ಚಿಕ್ಬೇಕು. ಹಾಗೆ ನೈಟ್ ಅಡುಗೆಗೂ ಕೂಡ ರೆಡಿ ಮಾಡಬೇಕು. ನಾನು ಹೇಳಿದ ನಿಜ ಅಲ್ವಾ, ಆರೋಗ್ಯವೇ ಭಾಗ್ಯ ಅಂತ ಎಷ್ಟು ಹಿರಿಯರೆಲ್ಲ ತುಂಬ ಸತಿ ಹೇಳ್ತಾ ಇರ್ತಾರಲ್ವ. ಈಗಿನ ಯಂಗ್ ಜನ್ರೇಷನ್ ಅವ್ರಿಗೆ ಅಂತೂ ತುಂಬ ಹೇಳ್ತಾ ಇರ್ತಾರೆ, ಜಾಸ್ತಿ ಇದನ್ನು ಮಾಡೋಕ್ಕೆ ಹೋಗ್ತೀರಾ, ಜಾಸ್ತಿ ಸ್ಟ್ರೆಸ್ ತಗೋತೀರಾ, ಆರೋಗ್ಯದ ಕಡೆ ನೋಡಲ್ಲ, ಇನ್ಯಾವ್ದ್ರ ಕಡೆನೋ ಗಮನಗಳನ್ನ ಕೊಡ್ತೀರಾ ಅಂತ ತುಂಬ ಜನ ಹೇಳ್ತಾರೆ. ಸೊ ಅದನ್ನು ನಾವು ಸೀರಿಯಸ್ ಆಗಿ ತೊಗೊಂಡಿರಲ್ಲ. ಒಂದು ಸತಿ ಅದು ನಮಗೆ ಬಂದಮೇಲೆ ನಮ್ಗೆ ಅದ್ರದ್ದು ಅನುಭವಗಳಾಗುತ್ತೆ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ನಾನು ಮೇಕ್ ಓವರ್ ಆರ್ಟಿಸ್ಟ್ ಆಗಿರೋದ್ರಿಂದ ಇವಾಗ ಅಕ್ಟೋಬರ್, ನವಂಬರ್, ಡಿಸೆಂಬರ್ಗೆ ನಮ್ಮ ಒಂದು ಶಾಪ್ ಕಡೆಯಿಂದ ನಿಮಗೆ ಡಿಸ್ಕೌಂಟ್ ಪ್ರೈಸಲ್ಲಿ ಬ್ರೈಡಲ್ ಮೇಕಪ್, ನಾನ್ ಬ್ರೈಡಲ್ ಮೇಕಪ್, ನಾರ್ಮಲ್ ಮೇಕಪ್, ಎಂಗೇಜ್ಮೆಂಟ್ ಮೇಕಪ್, ಬೇಬಿ ಶವರ್ ಮೇಕಪ್ ಎಲ್ಲ ಥರ ಮೇಕಪ್ಗಳನ್ನ ನಿಮಗೆ ತುಂಬಾ ರೀಸನಬಲ್ ಪ್ರೈಸಲ್ಲಿ ಮತ್ತು ಆಫರ್ ಪ್ರೈಸಲ್ಲಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದ್ರ ಜೊತೆ ಹೇರ್ ಸ್ಟೈಲ್, ಸ್ಯಾರಿ ಡ್ರಪ್ಪಿಂಗ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಜ್ಯುವೆಲ್ರೀಸ್ ಕೂಡ ಸಿಗುತ್ತೆ, ಬ್ರೈಡಲ್, ನಾನ್ ಬ್ರೈಡಲ್ ಎಲ್ಲನೂ ಕೂಡ ಆಫರ್ ಪ್ರೈಸಲ್ಲಿ ನಾನು ಈ ಸತಿ ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ನಾನು ಅದನ್ನು ಒಂದು ಇನ್ಸ್ಟಾಗ್ರಾಮ್ ರೀಲ್ ಕೂಡ ಮಾಡಿ ಹಾಕ್ತೀನಿ, ನೀವು ಅವಾಗೂ ಕೂಡ ಚೆಕ್ ಮಾಡ್ಬೋದು ಏನು ಆಫರ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಿಮ್ಗೆ ಏನಾದರೂ ತಿಳ್ಕೊಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನನಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನೀವು ಏನಾದರೂ ಫಂಕ್ಷನ್ಸ್ಗಳು ಇಲ್ಲ ಬ್ರೈಡಲ್ ಮೇಕಪ್ ಬೇಕು, ನೀವು ಮುಂದೆ ಮದುವೆ ಆಗ್ತಾ ಇದ್ದೀರಾ ಅಂತ ಅಂದರೆ ಎಂಗೇಜ್ಮೆಂಟ್, ಬ್ರೈಡಲ್ ಯಾವ ಥರ ಮೇಕಪ್ ಬೇಕಾಗಿದ್ರು ನನ್ನ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ. ಒಂದು ಸತಿ ಚೆಕ್ಔಟ್ ಮಾಡಿ, ಮೆಸೇಜ್ ಮಾಡಿ, ಎನ್ಕ್ವೈರಿ ಮಾಡಿ. ಸ್ವಲ್ಪ ನಾರ್ಮಲ್ ಆಗ್ತಾಯಿದ್ದೀನಿ ಅಂದ್ಕೊಂಡಿದ್ದ ತಕ್ಷಣವೇ ತಿರ್ಗಾ ಹುಷಾರಿಲ್ದಂಗೆ ಆಗೋಯಿತು. ಆ್ಯಂಡ್ ಹೋಲ್ ಡೇ ಫುಲ್ಲು ಬಿದ್ದೋಗ್ಬಿಟ್ಟಿದ್ದೀನಿ. ಅಷ್ಟು ಎದ್ದು ವರ್ಕ್ ಮಾಡೋಕ್ಕೂ ಆಗ್ತಾಯಿಲ್ಲ, ಕಾಲು ಕೈಯೆಲ್ಲ ಹಿಂದೆಗಡೆ ಎಳೆಯೋ ಥರ ಅನ್ನಿಸ್ತಾಯಿತ್ತು. ಫುಲ್ ಮಲಗಿರೋ ಜಾಗದಲ್ಲೇ ಮಲ್ಕೋಬೇಕು ಅನಿಸ್ತಾಯಿತ್ತು. ಹಾಗಾಗಿ ಇನ್ನು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದೆ. ಆ್ಯಂಡ್ ಇವಾಗ ಎದ್ದಿದ್ದೀನಿ, ಸ್ವಲ್ಪ ವಾಯ್ಸ್ ಪರವಾಗಿಲ್ಲ, ಇವಾಗ ಒಂಚೂರು ಮಾತಾಡೋ ಥರ ಆಗಿದೆ. ಟೈಮ್ ಬಂದು ಆಲ್ರೆಡಿ 4-4:15 ಆಯಿತು. ನಿಜವಾಗ್ಲೂ ಆಗಿಲ್ಲ. ನೆನ್ನೆ ನೈಟ್ ಬಟ್ಟೆ ಮಡ್ಚಿಕ್ಕದು ನೀವು ನೋಡಿದ್ರಲ್ಲ, ಅದಾದಮೇಲೆ ನನಗೇನಾಯಿತು ಅಂತ ಗೊತ್ತೇ ಆಗಲಿಲ್ಲ. ಅಷ್ಟು ತಲೆನೋವು, ನೆಗಡಿ, ಕೆಮ್ಮು ಇದೆಲ್ಲ ಫುಲ್ ಇಚ್ಚಿಂಗ್ ಸ್ಟಾರ್ಟ್ ಆಗೋಯಿತು. ಫುಲ್ಲು ಜ್ವರ ಚಳಿ ಅಂತ ಅನ್ನಿಸ್ತಾಯಿತ್ತು. ನೈಟ್ ಆದರೂ ಹೇಗೋ ಒಂಚೂರು ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿ ಊಟ ಮಾಡಿ ಮಲ್ಕೊಬಿಟ್ಟೆ, ನನ್ನ ಕೈಲಿ ಆಗಿಲ್ಲ. ಇನ್ನು ಬೆಳಗ್ಗೆ ಎದ್ದು ಏನು ಕೆಲಸನೂ ಮಾಡೋಕ್ಕಾಗಿಲ್ಲ. ಅಷ್ಟು ತಲೆ ಒಂಥರ ತಿರುಗ್ತಾಯಿತ್ತು. ಆಮೇಲೆ ಪ್ರವೀಣು, ಇಲ್ಲ ನೀನು ಇದ್ದರೆ ಹೆಣ್ಮಕ್ಳು ಗೊತ್ತಲ್ಲ, ಹೆಣ್ಮಕ್ಳು ಏನಾದ್ರು ಒಂಚೂರು ಆಯಿತು ಅವ್ರು ಮಲ್ಕೊಂಡ್ರು ಅಂದರೆ ಅವ್ರು ಇಡೀ ಫುಲ್ಲು ಇದಾಗೋ, ನಾವು ಮಲ್ಕೊಬಿಟ್ರೆ ಗೊತ್ತಲ್ಲ ಇನ್ಯಾವುದು ಇದೂ ನಡೆಯಲ್ಲ, ಯಾವ ಕೆಲಸನೂ ನಡೆಯಲ್ಲ ಅಂತ ಗೊತ್ತಲ್ಲ. ಹಾಗಾಗಿ ಅವರು ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಬಂದರು. ಡಾಕ್ಟ್ರ್ ಹೇಳಿದ್ರು, ಇಲ್ಲ ಇವಾಗ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಜ್ವರ ಬಂದುಬಿಡುತ್ತೆ, ಇಂಜೆಕ್ಷನ್ ಹಾಕ್ತೀನಿ ಅಂತೇಳಿ ಇಂಜೆಕ್ಷನ್ ಹಾಕ್ಸಿ ಮೆಡಿಸನ್ ಕೂಡ ಕೊಟ್ಟರು. ಆ್ಯಂಡ್ ಮನೇಲಿ ಲಿಟ್ರಲಿ ಹೆಂಗಿದೆ ಅಂದರೆ ತೋರಿಸ್ತೀನಿ. ಎಲ್ಲ ಇವಂದೆಲ್ಲ ಕಿತಾಪತಿ ಒಂದು ಫುಲ್ಲು ಮನೆಯೆಲ್ಲ, ರೂಮು, ಕಿಚನ್ ಅಂತೂ ಇನ್ನೂ ನೋಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ಉಪ್ಪಿಟ್ಟು ಇದನ್ನು ಮಾಡಿಕೊಟ್ಟಿದ್ರು, ಅವ್ರಿಗೆ ಬಿಸಿನೀರು ಕೊಡಿ ಅಂತ ಡಾಕ್ಟ್ರ್ ಹೇಳಿದ್ರಲ್ಲ. ಹಾಗಾಗಿ ಇಲ್ಲೆಲ್ಲ ತರಕಾರಿ ತೊಗೊಂಬಂದು ಹಂಗೆ ಇಟ್ಟಿದ್ದಾರೆ. ಇನ್ನು ಈ ರೂಮ್ ಫುಲ್ಲು ಆಟ ಸಂಬಂಧೇ ಕತೆ. ಇನ್ನು ಕಿಚನ್ಗಂತೂ ನಾನು ಹೋಗೇ ಇಲ್ಲ, ಅವರೆಲ್ಲ ಮಾಡಿದ್ದಾರೆ. ಆ್ಯಂಡ್ ನೋಡಿ ಕಿಚನ್ ಅಂತೂ ಯಾವ ರೀತಿಯಾಗಿದೆ ಅಂದರೆ, ನಿಜವಾಗ್ಲೂ ಹೆಣ್ಮಕ್ಳು ಒಂದು ದಿವಸ ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಮನೆ ಪರಿಸ್ಥಿತಿ ಹಿಂಗಿರುತ್ತೆ. ಡೈಲಿ ನೋಡೋದಕ್ಕೂ ಒಂದು ದಿವಸ ಎಲ್ಲೋ ನಮ್ಗೆ ಹುಷಾರಿಲ್ಲ ಮಲ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದರೆ ಜಸ್ಟ್ ಬೆಳಗ್ಗೆಯಿಂದ ಒಂದು 4:15 ಗಂಟೆ ಇದೆ, ಈ ಥರ ಮನೆ ಪರಿಸ್ಥಿತಿ ಆಗಿದೆ. ಇವಾಗ ಎಲ್ಲ ಕ್ಲೀನ್ ಮಾಡಬೇಕು. ಅದೇ ಹೇಳ್ತಾರಲ್ಲ, ಹೆಣ್ಮಕ್ಳು ಮಲ್ಕೊಂಡ್ರೆ ನಿಜವಾಗ್ಲೂ ಆಗೋ ಕೆಲಸ ಏನೂ ಆಗಲ್ಲ. ಆ ಮನೆ ಆಗೇ ಇರಲ್ಲ. ಒಂದು ಹೆಣ್ಮಗು ಮಲ್ಕೊಂಡು ಹುಷಾರಿಲ್ದಂಗೋ ಇಲ್ಲ ಏನೋ ಆಗಿ ಮಲ್ಕೊಂಡ್ರೆ ಅದು ಮನೆ ಥರನೇ ಇರಲ್ಲ. ಈ ಥರ ಪರಿಸ್ಥಿತಿ ಇರುತ್ತೆ.
ಇವಾಗ ಸ್ವಲ್ಪ ಮಾತ್ರೆ ಎಲ್ಲ ತೊಗೊಂಡು ಇವಾಗ ಸ್ವಲ್ಪ ಎನರ್ಜಿ ಬಂದಿದೆ. ಹಾಗಾಗಿ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ರಾತ್ರಿ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಹಿಂಗೆ ಇರುತ್ತೆ, ಹಿಂಗಿದ್ರೆ ಇನ್ನೂ ಡಬಲ್ ಆಗುತ್ತೆ ಗಲೀಜು. ಹಿಂಗೆ ಇದ್ದರೆ ಇನ್ನೂ ಇದೆಲ್ಲ ಡಬಲ್ ಆಗುತ್ತೆ ಅಂತ ನಂಗೆ ಗೊತ್ತು. ಹಾಗಾಗಿ ಇವಾಗ ಸ್ವಲ್ಪ ಎದ್ದು ಇದನ್ನೆಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಎದ್ದಿದ್ದೀನಿ. ಒಂಥರ ಅಳು ಬರೋ ಥರನೂ, ಇನ್ನೊಂಥರ ಬೇಡಪ್ಪ ಅಂತ. ಇದು ಆಲ್ರೆಡಿ 2 ವಾರದಿಂದ ಫಸ್ಟು ಅಪ್ಪುಗೂ ಹುಷಾರಿಲ್ಲ, ಅವನ್ನ ರೆಡಿ ಮಾಡಿದ್ದಾಯಿತು ಒಂದು 4-5 ದಿವಸದಿಂದ. ಆಮೇಲೆ ಹಸ್ಬೆಂಡ್ಗೂ ಹುಷಾರಿಲ್ಲ, ಅವ್ರನ್ನ ರೆಡಿ ಮಾಡಿದ್ದು. ಇವಾಗ ನನಗೆ ಎಲ್ಲ ಇವನಿಂದ ಎಲ್ಲ ಆಗಿದ್ದು. ಇವನಿಗೆ ಬಂತು, ನಮಗಂತು ಮನೇಲಿ ಒಬ್ರಿಗೆ ಬಂತು ಅಂದರೆ ಎಲ್ಲರಿಗೂ ಸ್ಟಾರ್ಟು. ಇವಾಗ ಮಾಡ್ಕೋತೀನಿ ಒಂದೊಂದೇ, ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಈ ಬ್ಲಾಗ್. ಇನ್ನು ನನಗಂತೂ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಮೇಲೆ ನಾನು ಮಧ್ಯಾಹ್ನ ಒಂದು 2-2:30 ಎದ್ದೆ. ಅಪ್ಪಗೂ ಕೂಡ ಅಂಗನವಾಡಿ ಹೋಗಿದ್ದ, ಅವನು ಕೂಡ ಬಂದ ಆವಾಗ. ಆ್ಯಂಡ್ ಮನೆ ನೋಡ್ತಾ ಇದ್ದಾರೆ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಗ್ನೋರ್ ಮಾಡಿಬಿಡಿ, ಯಾಕಂದರೆ ಅಷ್ಟು ಗಲೀಜಾಗಿದೆ. ಮನೇಲಿ ಒಂದು ಹೆಣ್ಮಗು ಹುಷಾರಿಲ್ಲ ಅಂತ ಅಂದರೆ ಆ ಮನೆ ಪರಿಸ್ಥಿತಿ, ಮನಸ್ಥಿತಿ, ಮನಿ ಸ್ಥಿತಿ, ಮೈಂಡ್ ಸ್ಥಿತಿ ಎಲ್ಲನೂ ಹಾಳಾಗೋಗ್ಬಿಟ್ಟಿರುತ್ತೆ. ಪೀಕಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು, ಅಷ್ಟು ಹಾಳಾಗೋಗ್ಬಿಟ್ಟಿರುತ್ತೆ. ಆ್ಯಂಡ್ ನನಗೆ ಹುಷಾರಿಲ್ದಾಗ ಬೇಸಿಕ್ಕಾಗಿ ಹಿಂಗೆ ಇರುತ್ತೆ ಮನೇಲಿ. ಕೆಲವು ಸತಿ ಅನಿಸುತ್ತೆ ಆವಾಗಲೇ, ಅಯ್ಯೋ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಚೆನ್ನಾಗಿರುತ್ತೆ, ಒಬ್ರಿಗೆ ಹುಷಾರಿಲ್ಲ ಅಂದರೆ ಅಟ್ಲೀಸ್ಟ್ ಇನ್ನೊಬ್ಬರು ಮನೆ ಜವಾಬ್ದಾರಿಗಳನ್ನ, ಮಕ್ಕಳನ್ನ, ಅಡುಗೆ ಪ್ರತಿಯೊಂದು ಮಾಡಿಕೊಡ್ತಾರೆ ಅಂತ ಆವಾಗ ಒಂದೊಂದು ಸತಿ ಅನ್ನಿಸ್ತಾ ಇರುತ್ತೆ ಜಾಯಿಂಟ್ ಫ್ಯಾಮಿಲಿ ಇರಬೇಕು ಅಂತ. ಆದರೆ ಇನ್ನೊಂದೆಲ್ಲೋ ಒಂದು ಕ್ಷಣದಲ್ಲಿ ಇಲ್ಲ, ಸಪ್ರೇಟಾಗೇ ಇರಬೇಕು, ಯಾಕಂದರೆ ಅವ್ರ ಒಪಿನಿಯನ್ ಬೇರೆ ಇರುತ್ತೆ, ನಮ್ಮ ಒಪಿನಿಯನ್ ಬೇರೆ ಇರುತ್ತೆ, ನಾವಿರೋ ಲೈಫ್ ಸ್ಟೈಲ್ ಬೇರೆ ಇರುತ್ತೆ ಅಂತ ಇನ್ನೊಂದು ಸತಿ ಹಂಗೆ ಅನಿಸುತ್ತೆ. ಆದರೆ ಈ ಥರ ಪರಿಸ್ಥಿತಿಗಳಲ್ಲಿ ಅನಿಸುತ್ತೆ ಇರಬೇಕು. ಆವಾಗ ನಾವು ಈಚೆಗಡೆ ಹೋಟ್ಲಿಂದ ಒಂದು ಇಡ್ಲಿ ತೊಗೊಂಡು ಬಂದು ತಿಂತೀವಿ, ಅದೇ ಮನೆಯಲ್ಲಿ ನಮಗೊಂದು ಗ್ಲಾಸ್ ಗಂಜಿ ಮಾಡಿಕೊಟ್ರೆ ಸಾಕಪ್ಪ ಅನಿಸೋ ಥರನೂ ಅನ್ನಿಸ್ತಾ ಇರುತ್ತೆ ಅಲ್ವಾ. ಆದರೆ ಇವಾಗ ಆಗಲ್ಲ, ಎಲ್ಲ ಒಬ್ಬರೇ ನಾವೇ ಮಾಡ್ಕೊಳ್ಬೇಕು. ಹುಷಾರಿಲ್ಲ ಅಂದರೂ ಸ್ವಲ್ಪನೇ ಸುಧಾರಿಸ್ಕೊಂಡು ಮಾಡ್ತಾ ಇರಬೇಕು. ಇನ್ನು ನಾನು ಕೂಡ ಅಷ್ಟೇ, ಕೆಲಸಗಳನ್ನ ಎಲ್ಲ ಏನೇನು ಪೆಂಡಿಂಗ್ ಇತ್ತೋ ನೋಡ್ಬೋದು, ಎಲ್ಲ ಹಂಗಂಗೆ ಎಲ್ಲ ಹೆಚ್ಚಾಡಿದ್ನಲ್ಲ ಅವನು ಅಪ್ಪನೂ ಸೇರಿಸ್ಕೊಂಡು ನಾನು ಕೂಡ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೆ. ಆ್ಯಂಡ್ ನೀವು ಕೂಡ ಕಮೆಂಟ್ ಮಾಡಿ, ಈ ಥರ ಏನಾದರೂ ನೀವು ಕೂಡ ಆರೋಗ್ಯದ ಹೆಚ್ಚು ಕಮ್ಮಿ ಆದರೆ ನಿಮಗೂ ಈ ಥರ ಅನಿಸಿದ್ಯಾ, ಅಯ್ಯೋ ಜಾಯಿಂಟ್ ಫ್ಯಾಮಿಲಿ ಇರಬೇಕಾಯ್ತು ಚೆನ್ನಾಗಿರೋದು, ಈ ಥರ ಇದೀವಲ್ಲ ಅಂತ ಅನಿಸ್ತಾ ಇದೆಯಾ ಅಂತ. ಇನ್ನು ಹಾಲಲ್ಲೆಲ್ಲ ಕ್ಲೀನ್ ಮಾಡಿದ್ಮೇಲೆ ಕಿಚನ್ ಕೂಡ ಅಷ್ಟೇ ಸ್ವಲ್ಪ ಮೆಸ್ಸಿಯಾಗಿತ್ತು. ಉಪ್ಪಿಟ್ಟು ಮಾಡ್ಕೊಂಡಿದ್ರು ಅವ್ರಿಗೆ ಅಂತ ಹೇಳ್ಬಿಟ್ಟು ಅಪ್ಪುಗೂ ಎಲ್ಲ ತಿನ್ನೋಕ್ಕೆ. ನನಗೆ ಒಂಚೂರು ಬಿಸಿನೀರು ಮತ್ತು ನಾನು ಕೂಡ ಸ್ವಲ್ಪ ಉಪ್ಪಿಟ್ಟು ತಿಂದೆ. ಅವ್ರು ಅಡುಗೆ ಎಲ್ಲ ಅಷ್ಟೊಂದು ಮಾಡಲ್ಲ, ಯಾವಾಗಲೂ ಒಂದೊಂದು ಸತಿ ರೇರ್ ಅಷ್ಟೇ ಅವ್ರು ಮಾಡೋದು. ಅದನ್ನೆಲ್ಲ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಸೈಡಿಗೆ ಎತ್ತಿಟ್ಬಿಟ್ಟು ಎಲ್ಲ ಕಿಚನ್ನು ಮತ್ತು ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊಂಡು ಬಂದೆ. ಕೆಲವೊಂದಿಷ್ಟು ಎಕ್ಸ್ಚೇಂಜ್ಗಳನ್ನ ಮಾಡ್ಕೊಂಡಿದ್ದೀನಿ. ಕಿಚನ್ನು ಕೂಡ ಹಬ್ಬದ ದಿವಸ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಕೆಲವೊಂದು ಸ್ಟೋರೇಜ್ ಇದನ್ನೆಲ್ಲ ನಾನು ತುಂಬಾ ಮಿಸ್ಸಿ ಮಾಡ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಎಲ್ಲನೂ ಹತ್ರ ಬೇಕೋ ಹತ್ರ ಇಟ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ನಿಮ್ಮನ್ನೆಲ್ಲ ವ್ಲಾಗಲ್ಲಿ ಮಾತಾಡ್ಸೋದಕ್ಕೆ ಆಗ್ತಾಯಿರಲಿಲ್ಲ. ಹಾಗಾಗಿ ಆ್ಯಂಡ್ ಇವಾಗ ಸ್ವಲ್ಪ ರಿಕವರ್ ಆಗ್ತಾಯಿದ್ದೀನಿ. ಆ್ಯಂಡ್ ಏನು ರಿಯಲ್ ಪ್ರಾಬ್ಲಮ್ ಇತ್ತು ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಅದನ್ನು ಶೇರ್ ಮಾಡ್ಕೊತೀನಿ. ನಿಮ್ಮ ಸಜೆಷನ್ಸ್ ಏನಿದ್ರು ಕೂಡ ನನಗೆ ಕೊಡ್ಬೋದು, ಆವಾಗ ನನಗಿನ್ನೂ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೂ ನನಗೇನಾದರೂ ಒಂದು ಮೋಟಿವ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಮೇಲೆ ಸ್ವಲ್ಪ ತರಕಾರಿಗಳನ್ನ ತೊಗೊಂಡು ಬಂದಿದ್ವಲ್ಲ, ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಹಂಗೆ ಬಿಟ್ಟರೆ ಎಲ್ಲನೂ ಹುಳ ಆಗಿಬಿಡುತ್ತೆ, ಕೆಟ್ಟೋಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಟೊಮೊಟೊಗಳನ್ನೆಲ್ಲ ತೊಳೆದು ಎಲ್ಲ ಒರೆಸಿ ಒಂದು ಬಾಕ್ಸ್ಗೆ ಹಾಕಿಟ್ಟು ಈ ಥರ ಟಿಶ್ಯೂ ಹಾಕಿ ಎಲ್ಲನೂ ಇಡೋದ್ರಿಂದ ಸ್ವಲ್ಪ ತುಂಬ ದಿವಸ ಬರುತ್ತೆ. ಹಾಗೆ ತರಕಾರಿಗಳನ್ನ ನಾವು ತಂದಾಗ ಯಾವುದೆಲ್ಲ ತೊಳೆಯೋಕ್ಕಾಗುತ್ತೋ ಅದನ್ನೆಲ್ಲ ನಾವು ಆದಷ್ಟು ವಾಶ್ ಮಾಡಿ ಸ್ವಲ್ಪ ಒರೆಸ್ಬಿಟ್ಟು ಎತ್ತಿಟ್ರೆ ನಮಗೆ ತುಂಬ ದಿವಸ, ಅಂದರೆ ಒಂದು ಅಟ್ಲೀಸ್ಟ್ ನಾವು ಅಡುಗೆ ಮಾಡೋ ಗಂಟ ಒಂದು 2 to 3 days ಗಂಟ ನಮಗೆ ತರಕಾರಿಗಳು ಏನಾಗಲ್ಲ, ಚೆನ್ನಾಗಿರುತ್ತೆ. ಯಾಕಂದರೆ ಅದ್ರ ಮೇಲೆ ಏನಾದರೂ ಮಣ್ಣು ಧೂಳು ಎಲ್ಲ ಇದ್ದರೆ ಅದು ಕೊಳೆಯೋ ಚಾನ್ಸಸ್ ಇರುತ್ತೆ, ಕೊಳಿತಾ ಹೋಗ್ತಾ ಇರುತ್ತೆ ಅಲ್ವಾ. ಹಾಗಾಗಿ ತಂದಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಬಿಟ್ಟು ನೀರಿನ ಅಂಶ ಎಲ್ಲ ಹೋದ್ಮೇಲೆ ಈ ಥರ ತೊಳೆದ್ಬಿಟ್ಟು ಇನ್ನೊಂದು ಸತಿ ನೀಟಾಗಿ ಒರೆಸಿ ಎಲ್ಲನೂ ಅದರದ್ದು ಕಂಟೈನರ್ ಯಾವುದಾದ್ದು ಬಾಕ್ಸ್ಗಳಿರುತ್ತೋ ಅದರೊಳಗೆ ನಾನು ಹಾಕಿ ಎಲ್ಲ ಎತ್ತಿಟ್ಬಿಟ್ರೆ ಇನ್ನು ಈ ಕೆಲಸ ಕೂಡ ಮುಗ್ದೋಗ್ಬಿಡುತ್ತೆ. ಅಂದರೆ ಒಂದು ವಾರಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಏನೇನೆಲ್ಲ ಅಡುಗೆ ಮಾಡಬೇಕು, ಅದಕ್ಕೆ ಏನೇನು ತರಕಾರಿ ಮತ್ತು ಕಾಳುಗಳು ಇದೇನೇನಿರುತ್ತೆ ಅದನ್ನೆಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ಮಾಡ್ಕೊಳ್ಳೋಣ ಅಂತೇಳಿ ತಂದಿದ್ದೆ. ಆ್ಯಂಡ್ ಇವಾಗ ಗೋಬಿ ಜಾಸ್ತಿ ನಮ್ಮ ಮನೇಲಿ ಆಗಿಬಿಟ್ಟಿದೆ. ಗೋಬಿ ಅಂದರೆ ಮೊನ್ನೆ ಗಣೇಶ ಹಬ್ಬದ ದಿವಸ ನಾನು ಡ್ರೈ ಗೋಬಿ ಮಾಡಿದ್ದೆ, ಜಸ್ಟ್ ಸಿಂಪಲಾಗಿ ಟ್ರೈ ಮಾಡಿದ್ದೆ. ಆ್ಯಂಡ್ ಅಪ್ಪುಗೆ ಏನಂದರೆ ಗೋಬಿ ತುಂಬಾ ಇಷ್ಟ ಅವನಿಗೆ. ಹಾಗಾಗಿ ಇವಾಗ ಹೂಕೋಸು ಎಲ್ಲ ತರೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ಜಾಸ್ತಿ ಹೂಕೋಸು ಎಲೆಕೋಸು ಎಲ್ಲ ತರ್ತಾಯಿಲ್ಲ, ಯಾಕಂದರೆ ಅದೆಲ್ಲ ತುಂಬ ಹೆವಿ ಹೀಟು. ಆ್ಯಂಡ್ ನಮ್ಮನೇಲಿ ಅದನ್ನೆಲ್ಲ ತಿಂದರೂ ಕೂಡ ಜಾಸ್ತಿ, ಯಾಕಂದರೆ ಹಸು ಕೆಲಸ ಅದು ಇದು ಎಲ್ಲ ಮಾಡೋದ್ರಿಂದ ಅವ್ರಿಗೂ ಕೂಡ ಎಕ್ಸೆಸ್ ಆಫ್ ಹೀಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ತರಕ್ಕೆ ಹೋಗ್ತಾ ಇರಲಿಲ್ಲ.
ಆ್ಯಂಡ್ ನಾವು ಅಷ್ಟೇ ಗೋಬಿ ಇದನ್ನೆಲ್ಲ ಈಚೆಗಡೆ ತುಂಬ ಕಮ್ಮಿ ತಿನ್ನೋದು. ಯಾವಾಗಾದ್ರೂ ತಿನ್ನಬೇಕು ಕ್ರೇವಿಂಗ್ಸ್ ಆಗ್ತಾಯಿದೆ ಅಂದರೆ ಮಾತ್ರನೇ ತಿನ್ನೋದು. ಯಾಕಂದರೆ ನಮ್ಮ ಹಳ್ಳಿ ಕಡೆ ಯಾರು ಅಷ್ಟು ಚೆನ್ನಾಗಿ ಯಾರೂ ಮಾಡೋರಿಲ್ಲ. ಆ್ಯಂಡ್ ಅನ್ಹೆಲ್ತಿಯಾಗೂ ಕೂಡ ಇರುತ್ತೆ. ಸುಮ್ಮನೆ ಅದೊಂದಿತ್ತು ನನಗೆ ಆರೋಗ್ಯ ಅದರಿಂದನೂ ಹಾಳಾಗೋಗ್ಬಿಡುತ್ತೆ. ಇವಾಗಂತೂ ಎಲ್ಲದರಲ್ಲೂ ಕಲಬೆರಕೆಗಳಿದ್ದಾವೆ, ಎಲ್ಲನೂ ನಮ್ಮ ಆರೋಗ್ಯ ಕೆಡುತ್ತೆ. ಯಾವಾಗ ಏನಾಗುತ್ತೆ ಅಂತ ಮನುಷ್ಯನ ಜೀವನ ನಿಜವಾಗ್ಲೂ ಲೆಕ್ಕನೇ ಇಟ್ಕೊಳ್ಳೋದಕ್ಕಾಗಲ್ಲ. ಇವಾಗ ಇರ್ತೀವೋ ನಾಳೆ ಇರಲ್ವೋ, ಈ ಕ್ಷಣ ಇರ್ತೀವಿ ನಾಳೆ ಇರಲ್ವೋ ಅಂತಲೇ ಅನ್ಸಂಗೆ ಆಗ್ಬಿಟ್ಟಿದೆ. ಯಾವ್ದು ಕಲಬೆರಕೆ, ಯಾವ್ದು ಚೆನ್ನಾಗಿರುತ್ತೆ, ಈ ತರಕಾರಿ ತಿಂದರೆ ಚೆನ್ನಾಗಿರುತ್ತಾ, ಇಲ್ಲಿ ಕೆಲವೊಂದು ಸತಿ ಎಲ್ಲ ಕೆಮಿಕಲ್ ಎಲ್ಲ ಹಾಕಿ ಮಾಡೋದು ಕಾಳುಗಳ್ನ ನೋಡ್ಬಿಡ್ತೀವ, ಅದೊಂಥರ ಇನ್ನು ಕೆಮಿಕಲ್ ಎಲ್ಲ ಹಾಕಿ ತರಕಾರಿಗಳ್ನ ಬೆಳೆಯೋದು, ಹಣ್ಗಳ್ನ ಬೆಳೆಯೋದೆಲ್ಲ ಮಾಡ್ತಾರೆ. ನಿಜವಾಗ್ಲೂ ಮನುಷ್ಯ ಇನ್ನೇನು ತಿನ್ನಬೇಕಪ್ಪ ಇದ್ರ ಮೇಲೆ, ಇನ್ನೇನಪ್ಪ ಮಾಡಬೇಕು, ನಮ್ಮ ಆರೋಗ್ಯನ ಇನ್ಯಾವುದ್ರಲ್ಲಪ್ಪ ನಾವು ಕಾಪಾಡ್ಕೊಳ್ಳೋದು, ಇನ್ನು ಹೆಂಗಪ್ಪ ನಾವು ಮೇಂಟೈನ್ ಮಾಡೋದು, ನಮ್ಮ ಮಕ್ಕಳ ಆರೋಗ್ಯಗಳನ್ನ, ಇನ್ನು ಅಪ್ಕಮಿಂಗ್ ಜನ್ರೇಷನ್ ಆರೋಗ್ಯಗಳನ್ನ ನಾವು ಹೇಗೆ ಸುಧಾರಿಸ್ತೀವಿ. ಈ ಥರ ನಮಗೆ ಎಲ್ಲ ಕಡೆಯಿಂದನೂ ತರಕಾರಿ ಫ್ರೂಟ್ಸು ಎಲ್ಲ ಕಲುಷಿತನೇ ಬರ್ತಾಯಿದ್ರೆ ಹೇಗೆ ಇರುತ್ತೋ ನಮ್ಮ ಮುಂದಿನ ಜನ್ರೇಷನ್ ಅಂತ ಒಂದು ಸತಿ ಇಮ್ಯಾಜಿನೇಷನ್ ಮಾಡಿದ್ರೆ ಭಯ ಆಗುತ್ತೆ. ಆದರೆ ಆದಷ್ಟು ನಮ್ಮ ಕೈಯಲ್ಲೇ ಇರುತ್ತೆ ಎಲ್ಲನೂ. ನಾವು ಈಚೆಗಡೆ ತಿನ್ನಬೇಕಾ ಬೇಡವಾ, ಮನೇಲಿ ಮಾಡ್ಕೊಂಡು ತಿನ್ನಬೇಕಾ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಆ್ಯಂಡ್ ನಾನು ಆದಷ್ಟು ಅದನ್ನೇ ಟ್ರೈ ಮಾಡ್ತೀನಿ. ಆ್ಯಂಡ್ ಈಚೆಗಡೆ ಜಾಸ್ತಿ ಅವಾಯ್ಡ್ ಮಾಡ್ತೀವಿ ಫುಡ್ಡೆಲ್ಲ. ನಾನು ಈಚೆ ಅಕ್ಕನ ಮನೆಗೆ ಹೋದರೆ ಮಾತ್ರನೇ ನಾವು ಗೋಬಿ ಪಾನಿಪುರಿ ಇಂಥವೆಲ್ಲ ತಿನ್ನೋದು. ಅದು ಬಿಟ್ಟರೆ ನಮ್ಗೆ ಯಾವಾಗಾದರೂ ಕ್ರೇವಿಂಗ್ಸ್ ಆದರೆ ಗೋಬಿ ಒಂದೇ ನಾನು ತರಿಸೋದು. ಆದರೆ ಇವಾಗ ಆರೋಗ್ಯದಲ್ಲಿ ನನ್ನ ಆರೋಗ್ಯದಲ್ಲಿ ಸಖತ್ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿದೆ ನನಗಂತೂ. ಏನು ಬೇಡ ಮನೇಲೇ ಒಂದು ತಿಳಿ ಸಾರು ಮಾಡ್ಕೊಂಡು ತಿಂದರೂ ನಾವು ಮನೇಲೇ ತಿನ್ಬಿಡೋಣ ಅನ್ನೋಷ್ಟು ಬಂದುಬಿಟ್ಟಿದೆ. ಇನ್ನು ಹೂಕೋಸು ಗೋಬಿ ಅಂದರೆ ಅಪ್ಪಗೆ ತುಂಬಾ ಇಷ್ಟ. ಹಾಗಾಗಿ ನಾನು ಇವಾಗಲೇ ಮನೆಗೆ ತೊಗೊಂಡು ಬಂದು ಡ್ರೈ ಗೋಬಿ ಮಾಡಿ ಕೊಡ್ತೀನಿ, ವಿತೌಟ್ ಎನಿ ಸಾಸಸ್, ಯಾವುದೇ ಸಾಸಸ್ ಯೂಸ್ ಮಾಡ್ದೇನೆ. ಜಸ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಬರುತ್ತಲ್ಲ ಅದನ್ನು, ಮತ್ತು ಸ್ವಲ್ಪ ಕಡಲೆ ಹಿಟ್ಟನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀನಿ. ನಮ್ಮ ಮನೇಲಿ ಎಲ್ಲರಿಗೂ ಅದು ಇಷ್ಟ ಆಗಿಬಿಟ್ಟಿದೆ. ಸೊ ಪ್ರತಿ ಸತಿನೂ ಇವಾಗ ಆಲ್ರೆಡಿ ನಾನು 3ನೇ ಸತಿ ಮಾಡ್ತಾಯಿದ್ದೀನಿ. ಹಾಗಾಗಿ ಅದನ್ನೇ ಮಾಡಿ ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಈ ಥರ ಸಿಂಪಲಾಗಿತ್ತು. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.